ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್. ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಕಸ್ತೂರಿ ನಿವಾಸ ಸಿನಿಮಾದ ಕಥೆಯನ್ನ ಬರೆದಿದ್ದು ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಲ್ಲ. ಈ ಸಿನಿಮಾದ ಕಥೆಯನ್ನ ಬೇರೆ ಭಾಷೆಯ ಸೂಪರ್ ಸ್ಟಾರ್ ರಿಜೆಕ್ಟ್ ಮಾಡಿದಂತ ಕತೆ ಇದು. ಆ ಕಥೆಯನ್ನ ಒಪ್ಪಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾವನ್ನ ಮಾಡಿ ಗೆದ್ದು ತೋರಿಸಿದ ಸಿನಿಮಾ ಇದು. ತಮಿಳಿನ ಬಾಲಸುಬ್ರಹ್ಮಣ್ಯ ಎನ್ನುವರು ಈ ಕಥೆಯನ್ನ ತಮಿಳು ಸೂಪರ್ ಸ್ಟಾರ್ ಶಿವಾಜಿ ಗಣೇಶನ್ ಅವರಿಗಾಗಿಯೇ ಬರೆದಿರ್ತಾರೆ. ನಿರ್ದೇಶಕ ಶಂಕರ್ ಅವರಿಗೆ ಮತ್ತು ನಿರ್ಮಾಪಕ ನೂರ್ ಅವರಿಗೆ ಈ ಕಥೆಯನ್ನ ಹೇಳಿ ಒಪ್ಪಿಸಿರ್ತಾರೆ. ಆದರೆ ಈ ಕಥೆಯನ್ನ ರಿಜೆಕ್ಟ್ ಮಾಡಿದ್ದು ಶಿವಾಜಿ ಗಣೇಶನ್ ಅವರು. ಯಾಕಂದ್ರೆ ಈ ಕಥೆಯ ಕೊನೆಯಲ್ಲಿ ನಾಯಕ ನಟ ಸಾಯುವ ಒಂದು ದೃಶ್ಯ ಇದೆ. ಈ ದೃಶ್ಯವನ್ನ ನಾನು ಮಾಡೋದಿಲ್ಲ, ಇದನ್ನ ನನ್ನ ಅಭಿಮಾನಿಗಳು ಒಪ್ಪಿಕೊಳ್ಳೋದಿಲ್ಲ ಅಂತ ಈ ಕಥೆಯನ್ನ ಶಿವಾಜಿ ಗಣೇಶನ್ ಅವರು ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಆಗಿದ್ದ ಈ ಅದ್ಭುತ ಕಥೆಗೆ ಮರುಜೀವ ನೀಡಿದವರೇ ನಮ್ಮ ಕನ್ನಡದ ಚಿ ಉದಯ್ ಶಂಕರ್ ಅವರು ಮತ್ತು ಎಸ್.ಪಿ. ವರದರಾಜ್ ಅವರು. ಹೌದು ವೀಕ್ಷಕರೇ, ತಮಿಳಿನ ಈ ಕಥೆಯನ್ನ ಆಗಿನ ಕಾಲಕ್ಕೆ 34,000 ರೂಪಾಯಿಗೆ ಖರೀದಿ ಮಾಡಿ ದೊರೆ ಭಗವಾನ್ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಸಿನಿಮಾವನ್ನ ಮಾಡ್ತಾರೆ. ಈ ಸಿನಿಮಾ ಎಲ್ಲವೂ ಅಂದುಕೊಂಡಂತೆಯಾಗಿ ಈ ಸಿನಿಮಾ 1971 ಫೆಬ್ರವರಿ 29ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತೆ. ನಂತರ ಈ ಸಿನಿಮಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುತ್ತೆ ಅಂದ್ರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಈ ಸಿನಿಮಾದ ಹಿಂದೆ ಬಂದಂತಹ ಎಲ್ಲಾ ಸಿನಿಮಾಗಳಿಗಿಂತ ಅತಿ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿ ಕನ್ನಡ ಚಿತ್ರರಂಗದ ಇಂಡಸ್ಟ್ರಿ ಹಿಟ್ ಸಿನಿಮಾವಾಗುತ್ತೆ. ತಮಿಳು ಚಿತ್ರರಂಗದ ಒಬ್ಬ ಸ್ಟಾರ್ ನಟ ರಿಜೆಕ್ಟ್ ಮಾಡಿದ ಕಥೆಯನ್ನ ಒಪ್ಪಿಕೊಂಡು ಗೆದ್ದು ತೋರಿಸಿದವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಮತ್ತು ಈ ಸಿನಿಮಾದ ಯಶಸ್ಸನ್ನು ನೋಡಿ ಸ್ವತಃ ಶಿವಾಜಿ ಗಣೇಶನ್ ಅವರೇ ಬೆಂಗಳೂರಿಗೆ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ. ನಂತರ ಈ ಸಿನಿಮಾವನ್ನ ತಮಿಳಿಗೆ ರಿಮೇಕ್ ಮಾಡುವುದಾಗಿ ಕೇಳಿಕೊಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ರಿಜೆಕ್ಟ್ ಮಾಡಿದ ಶಿವಾಜಿ ಗಣೇಶನ್ ಅವರೇ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯವನ್ನ ಕಂಡು ಈ ಸಿನಿಮಾವನ್ನ ಮತ್ತೆ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ತಾಕತ್ತು ಎಷ್ಟಿತ್ತು ಅಂತ ಇಲ್ಲೇ ಗೊತ್ತಾಗುತ್ತೆ. ನಂತರ ಈ ಸಿನಿಮಾ 1974ರಲ್ಲಿ ಶಾನ್ದಾರ್ ಎನ್ನುವ ಹೆಸರಿನಲ್ಲಿ ಹಿಂದಿಗೆ ರಿಮೇಕ್ ಆಗುತ್ತೆ. ನಂತರ 1975ರಲ್ಲಿ ಅವನ್ದನ್ ಮಣಿದನ್ ಎನ್ನುವ ಹೆಸರಿನಲ್ಲಿ ಶಿವಾಜಿ ಗಣೇಶನ್ ಅವರು ತಮಿಳಿನಲ್ಲಿ ರಿಮೇಕ್ ಮಾಡ್ತಾರೆ. ರಿಮೇಕ್ ಆದ ಈ 2 ಭಾಷೆಗಳಲ್ಲಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಈ ಸಿನಿಮಾದ ಕಥೆಯನ್ನ ರಿಜೆಕ್ಟ್ ಮಾಡಿದ ಶಿವಾಜಿ ಗಣೇಶನ್ ಅವರೇ ಮತ್ತೆ ಈ ಸಿನಿಮಾವನ್ನ ರಿಮೇಕ್ ಮಾಡಿದ್ದು ಒಂದು ವಿಶೇಷವಾದ ಸಂಗತಿಯಾಗಿದೆ. ನಿಜಕ್ಕೂ ಅಂದು ಅಣ್ಣವರ ಅಭಿನಯ ಬರೀ ಕನ್ನಡ ಚಿತ್ರರಂಗದಲ್ಲಿ ಅಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಸ್ಫೂರ್ತಿಯಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಅದೆಷ್ಟೋ ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಿಗೆ ರಿಮೇಕ್ ಆಗಿವೆ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.